ಭಾಗಮಂಡಲ, ತಾವೂರು, ತಣ್ಣಿಮಾನಿ, ಚೇರಂಗಾಲ ಗ್ರಾಮಗಳಲ್ಲಿ ಶ್ರೀ ಭಗಂಡೇಶ್ವರ ತಲಕಾವೇರಿ ದೇವಾಲಯಕ್ಕೆ ಸೇರಿದ ಜಮೀನು ಮತ್ತು ಸೋಮವಾರಪೇಟೆ ತಾಲೂಕಿನ ಅಂಜನಗೇರಿ ಬೆಟ್ಟಗೇರಿ ಗ್ರಾಮದ ಶ್ರೀ ಬೆಳ್ಳಾರಿಕಮ್ಮ ದೇವಾಲಯದ ದೇವರಕಾಡು ಅಯ್ಯಪ್ಪ ದೇವರಕಾಡನ್ನು ಒತ್ತುವರಿ ಮಾಡಿಕೊಂಡವರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಬೇಕೆಂದು ಕೊಡಗು ಏಕೀಕರಣ ರಂಗ ಮನವಿ ಮಾಡಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಏಕೀಕರಣ ರಂಗದ ಖಜಾಂಚಿ ಮಂದನೆರವಂಡ ಅಪ್ಪಚ್ಚು, ಕೊಡಗಿನ ದೇವರಕಾಡು ದೈವನೆಲೆಗಳ ಪಾವಿತ್ರ್ಯತೆ ಮತ್ತು ಆಸ್ತಿಪಾಸ್ತಿಯ ಸಂರಕ್ಷಣೆಗಾಗಿ ಏಕೀಕರಣ ರಂಗ ಶ್ರಮಿಸುತ್ತಾ ಬಂದಿದೆ. ಭಾಗಮಂಡಲ, ತಾವೂರು, ತಣ್ಣಿಮಾನಿ, ಚೇರಂಗಾಲ, ಬಿಟ್ಟಂಗಾಲ ವ್ಯಾಪ್ತಿಯಲ್ಲಿ ಜಮೀನು ಹಾಗೂ ದೇವರಕಾಡು ಒತ್ತುವರಿಯಾಗಿದೆ. ಈ ಬಗ್ಗೆ ಕೊಡಗು ಗೌಡ ಸಮಾಜಗಳ ಫೆಡರೇಷನ್, ಕೊಡಗು ಬಂಟರ ಸಂಘ ಮತ್ತು ಬ್ರಾಹ್ಮಣರ ವಿದ್ಯಾಭಿವೃದ್ಧಿ ನಿಧಿಯ ಗಮನಕ್ಕೆ ತಂದು ಆ ಸಮಾಜಗಳ ಮೂಲಕ ಒತ್ತುವರಿದಾರರ ಮನವೊಲಿಸಿ ಒತ್ತುವರಿ ತೆರವಿಗೆ ಸಹಕರಿಸುವಂತೆ ಮನವಿ ಮಾಡಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮವಾಗಿಲ್ಲ ಎಂದರು. ಜಮೀನು ದೇವರಕಾಡು ಒತ್ತುವರಿಯಲ್ಲಿ ಅನ್ಯ ಧರ್ಮೀಯರು ಭಾಗಿಯಾಗಿಲ್ಲ, ಎಲ್ಲರೂ ಹಿಂದೂಗಳೇ ಆಗಿದ್ದಾರೆ. ಭಗಂಡೇಶ್ವರ ದೇವಾಲಯದ ಜಮೀನು ಒತ್ತುವರಿ ವರದಿ ಸಲ್ಲಿಕೆಯಾದ ಸಂದರ್ಭ ಬಿಜೆಪಿ ಪಕ್ಷದ ಶಾಸಕರು ಅಧಿಕಾರದಲ್ಲಿದ್ದರು. ಆದರೆ ಒಮ್ಮೆಯೂ ಒತ್ತುವರಿ ವಿಚಾರದಲ್ಲಿ ಧ್ವನಿ ಎತ್ತಿಲ್ಲ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದೂಗಳು ಅನಾಚಾರ ಎಸಗಿದ್ರೆ ಅದು ಸಮರ್ಥನೀಯ, ಅನ್ಯ ಧರ್ಮೀಯರಿಂದ ಇಂತಹ ಕೃತ್ಯ ನಡೆದಿದ್ದರೆ ಅದು ಅಪರಾಧ ಎಂಬಂತೆ ವಿತಂಡವಾದ ಮಾಡಲಾಗ್ತಿತ್ತು. ಇಂತಹ ನಡೆ ಖಂಡನೀಯ ಎಂದು ಹೇಳಿದರು. ಈ ಭಗಂಡೇಶ್ವರ ತಲಕಾವೇರಿ ಅಂಜನಗೇರಿ ಗ್ರಾಮದ ದೇವರಕಾಡು ಅಥವಾ ಈ ಜಾಗಗಳು ನಮ್ಮ ಜಿಲ್ಲೆಯ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕ. ಒಂದು ಕಡೆ ದೇವರುಗಳಿಗೆ, ದೇವಸ್ಥಾನಗಳಿಗೆ, ಅದರ ಜಾಗಗಳಿಗೆ ನಡೆದುಕೊಳ್ಳುವುದಾಗಿ ಜನ ಹೇಳ್ತಾರೆ, ಒಂದು ಕಡೆ ಒತ್ತುವರಿ ಮಾಡಿಕೊಳ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳು ಆಗಿವೆ. ಅವು ಏನು ಮಾಡ್ತಾ ಅಂತ ಹೇಳಿದ್ರೆ ಅವು ಹೇಗೆ ಆಗಿದ್ದರೆ ಹಾಗಾಗಿ ಮಾಡ್ಕೊಂಡು ಹೋಗ್ತಾರೆ. ಈ ನಾವು 2012-13 ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಮನವಿಯನ್ನು ಕೊಟ್ಟ ಸಮಯದಲ್ಲಿ ಆಗ ಆ ನಂತರವು ನಮ್ಮ ಈಗ ಹಿಂದೂ ದೇವಸ್ಥಾನಗಳು, ಹಿಂದೂ ಧರ್ಮ ಅಂತ ಹೇಳ್ತಾ ಇರುವಂತಹ ಬಿಜೆಪಿ ಪಕ್ಷವೇ ಆಡಳಿತದಲ್ಲಿ ಅವರು ನಮ್ಮಲ್ಲಿ 2 MLAಗಳು, MLCಗಳು ಸಹ ಬಿಜೆಪಿ ಪಕ್ಷದವರೇ ಆಗಿದ್ದಾರೆ. ಇವರು ಯಾರು ಒಂದು ಈ ಥರ ಆಗಿದೆ, ಈ ಥರ ಆಗಿದ್ದನ್ನು ತೆರವು ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರೆಷರ್ ಹಾಕೋದಾಗಲಿ ಅಥವಾ ಸರ್ಕಾರದ ಮುಖಾಂತರ ಇದನ್ನು ತೆರವುಗೊಳಿಸಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಹಾಗಾಗಿ ಈ ಬೇರೆ ಅಕಸ್ಮಾತ್ ಬೇರೆ ಯಾವುದಾದ್ರು ಕೋಮಿನವರು ಒತ್ತುವರಿ ಮಾಡಿಕೊಂಡಿದ್ದಲ್ಲಿ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಇಲ್ಲಿ ಯಾಕೆ ಈ ಥರದ್ದು ಒಂದು ಎಡಬಿಡಂಗಿತನ ತೋರಿಸ್ತಾ ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಇದನ್ನು ಈಗ ಕಾಂಗ್ರೆಸ್ನವರಿದ್ದಾರೆ, ಇವರು ಜೋರಾಗಿ ಮಾಡ್ತಾರೆ. ಆಗ ಅವರೇ ಇದ್ರು, ನಾವು ಕೊಟ್ಟಾಗ ಅವರೇ ಇದ್ರು, ಹೇಳಿ ಮಾಡಿಸ್ಕೊಳ್ಬೋದಾಗಿತ್ತು, ಅವರಿಗೆ ಮಾಡಿಕೊಟ್ಟು ಇಲ್ಲ. ಈ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಜಾಗಗಳು ಈಗ ಭಗಂಡೇಶ್ವರ ದೇವಸ್ಥಾನಕ್ಕಾಗಲಿ ಅಥವಾ ಪಾರ್ವತ ಮಹಾಲಿಂಗೇಶ್ವರ ದೇವಸ್ಥಾನಕ್ಕಾಗಲಿ ಅಥವಾ ಬೇರೆ ಈಗ ಓಂಕಾರೇಶ್ವರ ದೇವಸ್ಥಾನಕ್ಕಾಗಲಿ ಜಾಗಗಳು ಹಲವಾರು ಜನ ದೇವರ ನೈವೇದ್ಯಕ್ಕೆ ಅಂತೇಳಿ ಜಾಗ ತೆಗೆದು ಗದ್ದೆ ತೆಗೆದು ಕೊಟ್ಟು ಅವು ಯಾವ ಜಾಗವೂ ಅವರಲ್ಲಿ ಈಗ ನಮ್ಮ ದೇವಸ್ಥಾನದ ವಶದಲ್ಲಿ ಇಲ್ಲ, ಅವರಲ್ಲಿಲ್ಲ. ಹಾಗಾಗಿ ಈ ಭಗಂಡೇಶ್ವರ ಈಗ ಸದ್ಯಕ್ಕೆ ಎಲ್ಲರೂ ನಾವು ಕೊಡ್ಕೊಳ್ತಾ ಇದ್ದೇವೆ. ತಲಕಾವೇರಿ, ಭಗಂಡೇಶ್ವರ ತಲಕಾವೇರಿ ಕಾವೇರಿ ಹಾಗೂ ಭಗಂಡೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ 158.27 ಎಕರೆ ಜಾಗ ಹಾಗೂ ಸೋಮವಾರಪೇಟೆ ತಾಲೂಕಿನ ಈ ಬೆಟ್ಟಗಿರಿ ಗ್ರಾಮದ ಅಂಜನಬೆಟ್ಟಗಿರಿ ಗ್ರಾಮದ ಬೆಳ್ಳಾರಿಕಮ್ಮ ದೇವಾಲಯಕ್ಕೆ ಸೇರಿದ ಬಸದೇವರ ಕಾಲದಲ್ಲಿ ಅದು 12 ಎಕರೆ 51 ಸೆಂಟ್ ಜಾಗವನ್ನು ಇದನ್ನು ಒಂದು ಜನ ಸ್ವಪ್ರೇರಿತವಾಗಿ ಬಿಡುಗಡೆ ಮಾಡಿಕೊಡೋದು. ಯಾವ ಸಮುದಾಯದವರು ಅಲ್ಲಿ ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಆ ಸಮುದಾಯದ ಸಂಘಟನೆಗಳು ಅವರ ಮನವೊಲಿಸಿ ಬಿಟ್ಟುಕೊಡಬೇಕು. ಇಲ್ಲ ಸರ್ಕಾರ ಒತ್ತುವರಿದಾರರನ್ನ ಅಕ್ರಮ ಭೂ ಕಬಳಿಕೆ ಅಂತೇಳಿ ಅದನ್ನು ಪರಿಗಣಿಸಿ ಹಾಕಿ ಅವರನ್ನ ತೆರವುಗೊಳಿಸಬೇಕು ಅಂತ ನಾವು ಈ ಪತ್ರಿಕಾ ಒತ್ತುವರಿದಾರರ ವಶದಲ್ಲಿರುವ ಜಮೀನನ್ನು ತಕ್ಷಣವೇ ತೆರವುಗೊಳಿಸಲು ಜಿಲ್ಲಾಡಳಿತ ಹಾಗೂ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಏಕೀಕರಣ ರಂಗದ ಕಾರ್ಯದರ್ಶಿ ಟಿಎಂ ಸೋಮಯ್ಯ ಹಾಗೂ ಸಂಚಾಲಕ ತಮ್ಮು ಪೂವಯ್ಯ ಒತ್ತಾಯಿಸಿದರು. ಹಿಂದೂ ದೇವಸ್ಥಾನದ ಜಾಗವನ್ನು ಹಿಂದೂಗಳೇ ಅತಿಕ್ರಮಣ ಮಾಡಿಕೊಳ್ಳುವುದು ಖಂಡನೀಯ ಎಂದರು. ಫಲಪ್ರದ ಆಗುತ್ತೆ ಅಂತ ನಮಗೆ ಆಶೆ ಇದೆ. ಬಟ್ ಇದರಲ್ಲಿ ಮಾತ್ರ ಇವರು ಬಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಇದು ತುಂಬ ವರ್ಷ ಆಯಿತು. ಫೈಲ್ ಕಾಣೆ ಮಾಡೋದು ಆಗೋದಲ್ಲ, ಕಾಣೆ ಮಾಡೋದು ಅಂತಲೇ ಹೇಳಬೇಕು. ಅವರಿಗೆ
ಈಗ ನಾವು ಕಠಿಣವಾಗಿ ಇರಬೇಕಾಗ್ತದೆ. ತಲಕಾವೇರಿ ಭಾಗಗಳು ಎಲ್ರಿಗೂ ಬಿಟ್ಟಿರ್ತದೆ, ನಮಗೆ ಒಬ್ಬರಿಗೆ ಸೀಮಿತ ಆಗಿರೋದಲ್ಲ. ಈಗ ಬೇರೆ ಗ್ರಾಮಗಳ ದೇವರ ಬರೀ ಆ ಗ್ರಾಮಕ್ಕೆ ಸೀಮಿತ ಅಂತ ಹೇಳಿ ಹಾಗೂ ಸುಮ್ಮನೆ ಇರ್ಬೋದು. ಬಟ್ ಇದು ತಲಕಾವೇರಿ ಬಗಂಡೇಶ್ವರ ಎಲ್ರಿಗೂ ಸೇರಿ ಅದು ಸ್ವಲ್ಪ ಜೋರು ಆಗ್ಬೋದು. ಅವರಾಗಿ ಬಿಡಲಿಲ್ಲ ಅಂದರೆ ಇವಾಗ ಇಷ್ಟು ದಿವಸ ಗೊತ್ತಾಗಿರ್ಲಿಕ್ಕಿಲ್ಲ, ಈಗ ಸರ್ವೆ ಆದ್ಮೇಲೆ ಅವರಿಗೆ ಗೊತ್ತಾಗಿರ್ತದೆ. ಈಗ ಒತ್ತುವರಿಯಾಗಿರುವ ಜಾಗಗಳು ಕಾಫಿ ತೋಟಗಳಾಗಿ ಮಾರ್ಪಾಡಾಗ್ತಿವೆ, ರೆಸಾರ್ಟ್ ನಿರ್ಮಾಣವಾಗ್ತಿದೆ. ಹೀಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೊಡಗು ಏಕೀಕರಣ ರಂಗ ಆಗ್ರಹಿಸಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.